ಈ ನಮ್ಮಲ್ಲೇ ಇರುವ ಕೆಲವೊಂದಷ್ಟು ಮಹಿಳೆಯರು ಸಾರ್ವಜನಿಕ ಸ್ಥಳಗಳಿಗೆ ಅಸಭ್ಯವಾಗಿ ತಮ್ಮ ದೇಹದ ಅಂಗಾಂಗಗಳೆಲ್ಲ ಕಾಣುವ ಹಾಗೆ ಬಟ್ಟೆಯನ್ನ ತೊಟ್ಟು ಬರ್ತಾರೆ. ಇಂತಹ ಮಹಿಳೆಯರಿಗೆ ಯಾರಾದ್ರೂ ಏನಾದ್ರೂ ಅಪ್ಪಿ ತಪ್ಪಿ ಪ್ರಶ್ನೆಯನ್ನ ಮಾಡಿದ್ರೆ ಅದಕ್ಕೆ ಇಂತಹ ಮಹಿಳೆಯರೇ ಉತ್ತರವನ್ನ ನೀಡ್ತಾರೆ. ನೀವು ಪುರುಷರು ಇದ್ದೀರಲ್ಲ, ನೀವುಗಳು ಮಹಿಳೆಯರನ್ನ ನೋಡುವಂತಹ ನಿಮ್ಮ ನೋಟಗಳೇ ಸರಿ ಇರೋದಿಲ್ಲ. ಮೊದಲು ನೀವು ಪುರುಷರು ಮಹಿಳೆಯರನ್ನ ನೋಡುವಂತಹ ನಿಮ್ಮ ದೃಷ್ಟಿಕೋನವನ್ನ ಬದಲಾಯಿಸಿಕೊಳ್ಳಿ ಅಂತ ಉತ್ತರವನ್ನ ನೀಡ್ತಾರೆ. ಸರಿ, ಪುರುಷರು ಸರಿ ಇರೋದಿಲ್ಲ, ಅವರು ನೋಡುವಂತಹ ನೋಟಗಳು ಸರಿ ಇರೋದಿಲ್ಲ, ಅವರ ದೃಷ್ಟಿಕೋನ ಸರಿ ಇರೋದಿಲ್ಲ. ಈಗ ಇದನ್ನೇ ಉಲ್ಟಾ ಮಾಡೋಣ. ಯಾರಾದ್ರೂ ಒಬ್ಬ ಪುರುಷ ಸಾರ್ವಜನಿಕ ಸ್ಥಳಕ್ಕೆ ಅಸಭ್ಯವಾಗಿ ಅಸಹ್ಯ ತರಿಸುವ ರೀತಿಯಾಗಿ ತನ್ನ ದೇಹದ ಅಂಗಾಂಗಗಳೆಲ್ಲ ಕಾಣುವ ಹಾಗೆ ಏನಾದ್ರೂ ಅಪ್ಪಿ ತಪ್ಪಿ ಬಟ್ಟೆಯನ್ನ ಹಾಕೊಂಡ್ಬಂದ್ರೆ ಆಗ ಈ ರೀತಿಯಾದಂತಹ ಮಹಿಳೆಯರೇ ಹೇಳ್ತಾರೆ, ನೋಡಿ ಆತನಿಗೆ ಡ್ರೆಸ್ ಸೆನ್ಸ್ ಇಲ್ಲ, ಕಾಮನ್ ಸೆನ್ಸ್ ಇಲ್ಲ ಅಂತೆಲ್ಲ ಹೇಳ್ಕೊಂಡು ಆತನ ಒಂದೆರಡು ವಿಡಿಯೋಗಳನ್ನ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಟ್ಟು ಆತನ ಮಾನ ಮರ್ಯಾದೆಯನ್ನೆಲ್ಲ ಸೋಷಿಯಲ್ ಮೀಡಿಯಾದಲ್ಲೇ ಕಳೆದು ಬಿಡ್ತಾರೆ. ಇನ್ನು ಕೆಲವೊಂದಷ್ಟು ಮಹಿಳೆಯರಿದ್ದಾರೆ, ಒಂದೆರಡು ಹೆಜ್ಜೆ ಮುಂದೆ ಹೋಗಿ ಆತನ ವಿಡಿಯೋಗಳನ್ನ ತೆಗೆದುಕೊಂಡು ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟು ಅವನ ಮೇಲೊಂದು ಕೇಸ್ ಮಾಡಿ ಈತ ಸಾರ್ವಜನಿಕ ಸ್ಥಳದಲ್ಲಿ ಅಸಭ್ಯವಾಗಿ ವರ್ತಿಸ್ತಾ ಇದ್ದ, ಕೆಟ್ಟದ ರೀತಿಯಾಗಿ ನಡ್ಕೊಳ್ತಾ ಇದ್ದ ಅಂತೆಲ್ಲ ಮೀಡಿಯಾಗಳ ಮುಂದೆ ಸೋಷಿಯಲ್ ಮೀಡಿಯಾಗಳ ಮುಂದೆ ಎಲ್ಲ ಪ್ರಚಾರವನ್ನ ಕೊಟ್ಬಿಡ್ತಾರೆ. ಇದು ಸಮಾನತೆನಾ? ಇದು ಸಮಾನತೆ ಅಂತ ಕರೆಸ್ಕೊಳ್ಳುತ್ತಾ? ಇದು ಖಂಡಿತವಾಗಿಯೂ ಸಮಾನತೆ ಅಂತ ಕರೆಸ್ಕೊಳ್ಳೋದಿಲ್ಲ. ಇವತ್ತಿನ ದಿನ ಈ ಮಹಿಳೆಯರ ಮನಸ್ಸಿನಲ್ಲಿ ಯಾವ ರೀತಿಯಾಗಿ ಸಮಾನತೆ ಎಂಬುವಂತಹ ಮೊಳಕೆ ಬೆಳೆದು ದೊಡ್ಡದಾಗ್ತಿದೆ ಅಂದ್ರೆ, ಸಾರ್ವಜನಿಕ ಸ್ಥಳದಲ್ಲಿ ಶೌಚಾಲಯಕ್ಕೆ ಹೋಗುವಂತಹದ್ದು ತಪ್ಪು ಅನ್ನೋದು ಪ್ರತಿಯೊಬ್ಬನಿಗೂ ಗೊತ್ತು, ಎಲ್ಲರಿಗೂ ಸಹ ಗೊತ್ತು. ಅಲ್ಲೆಲ್ಲೋ ಒಬ್ಬ ರಸ್ತೆ ಬದಿನಲ್ಲಿ ಒಬ್ಬ ಪುರುಷ ಸಾರ್ವಜನಿಕ ಸ್ಥಳದಲ್ಲೇನೆ ರಸ್ತೆ ಬದಿನಲ್ಲೇನೆ ಶೌಚಾಲಯಕ್ಕೆ ಹೋಗ್ತಾ ಇರ್ತಾನೆ. ಅದನ್ನ ನೋಡಿದಂತಹ ಇವರುಗಳು ನೋಡಿ 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 ಅಲ್ಲೊಬ್ಬ ಪುರುಷ ಸಾರ್ವಜನಿಕ ಸ್ಥಳದಲ್ಲಿ ರಸ್ತೆ ಬದಿಯಲ್ಲಿ ಶೌಚಾಲಯಕ್ಕೆ ಹೋಗ್ತಾ ಇದ್ದಾನೆ, ಅವನೇ ಸಾರ್ವಜನಿಕ ಸ್ಥಳದಲ್ಲಿ ರಸ್ತೆ ಬದಿಯಲ್ಲಿ ಶೌಚಾಲಯಕ್ಕೆ ಹೋಗ್ತಾ ಇರುವಾಗ ನಾನ್ ಯಾಕೆ ಹೋಗ್ಬಾರ್ದು, ನಾನು ಸಹ ರಸ್ತೆ ಬದಿಯಲ್ಲೇ ಹೋಗ್ತೀನಿ ಶೌಚಾಲಯಕ್ಕೆ ಅನ್ನುವಂತಹ ಮನಸ್ಥಿತಿಯನ್ನ ಇವತ್ತಿನ ದಿನ ಮಹಿಳೆಯರು ಬೆಳೆಸ್ಕೊಳ್ತಾ ಇದ್ದಾರೆ. ಕುಡಿದು ಮನೆಗೆ ಬರೋದು, ರಾತ್ರಿ ಹೊತ್ತು ಮನೆಗೆ ಬರೋದು, ಲೇಟ್ ನೈಟ್ ಪಾರ್ಟಿಗಳನ್ನ ಮುಗಿಸ್ಕೊಂಡ್ ಬರೋದು ತಪ್ಪು ಅಂತ ಪ್ರತಿಯೊಬ್ಬರಿಗೂ ಗೊತ್ತು, ತಂದೆ ತಾಯಿಗೂ ಗೊತ್ತು, ಎಲ್ಲರಿಗೂ ಗೊತ್ತು. ಕುಡಿಯೋದೇ ತಪ್ಪು ಅಂತ ಗೊತ್ತು. ಏನು ನಿನ್ ಮಗ ಮಾತ್ರ ಕುಡ್ಕೊಂಡು ರಾತ್ರಿ 1 ಗಂಟೆಗೆ ಬರ್ತಾನೆ, 2 ಗಂಟೆಗೆ ಬರ್ತಾನೆ, ನಾನ್ ಯಾಕೆ ಕುಡ್ಕೊಂಡು 1 ಗಂಟೆ 2 ಗಂಟೆಗೆ ಬರಬಾರ್ದು? ನಾನು ಸಹ ಕುಡಿದು ರಾತ್ರಿ 1 ಗಂಟೆ 2 ಗಂಟೆಗೆ ಬರ್ತೀನಿ, ಪಾರ್ಟಿಗಳಿಗೆ ಹೋಗ್ತೀನಿ, ಲೈಟ್ ನೈಟ್ ಪಾರ್ಟಿಗಳನ್ನೆಲ್ಲ ಮಾಡಿ ಮುಗಿಸ್ಕೊಂಡು ಬರ್ತೀನಿ, ನನಗೂ ಸಹ ಸಮಾನತೆ ಬೇಕು ಅಂತ ಪ್ರಶ್ನೆ ಮಾಡುವಂತಹ ಮನಸ್ಥಿತಿಯನ್ನ ಇವತ್ತಿನ ದಿನ ಹೆಣ್ಮಕ್ಳುಗಳು ಬೆಳೆಸ್ಕೊಳ್ತಾ ಇದ್ದಾರೆ. ಇದು ಸಮಾನತೆ ಅನ್ಸುತ್ತಾ? ಖಂಡಿತವಾಗಿ ಇದು ಸಮಾನತೆ ಅನ್ಸ್ಕೊಳ್ಳೋದಿಲ್ಲ. ಇವತ್ತಿನ ದಿನ ಮಹಿಳೆಯರು ಯಾವ ರೀತಿಯಾಗಿ ತಿಳ್ಕೊಂಡಿದ್ದಾರೆ ಹೆಣ್ಮಕ್ಳೆಲ್ಲ ಅಂದ್ರೆ, ಒಬ್ಬ ಪುರುಷ ಅದು ಕೆಟ್ಟ ಕೆಲಸವಾಗಿರ್ಬೋದು, ಒಳ್ಳೆ ಕೆಲಸವಾಗಿರ್ಬೋದು, ಒಳ್ಳೆ ಕೆಲಸ ಮಾಡ್ತಾನೆ ಅಂದ್ರೆ ಅದನ್ನ ಒಳ್ಳೆ ಕೆಲಸವನ್ನ ನೀವು ಮಾಡಿ. ಒಬ್ಬ ಪುರುಷ ಏನಾದ್ರೂ ಕೆಟ್ಟ ಕೆಲಸವನ್ನ ಮಾಡ್ತಾ ಇದ್ರೆ ಆ ಕೆಟ್ಟ ಕೆಲಸವನ್ನ ನಾನು ಮಾಡಿ ಅದರಲ್ಲಿ ಸಮಾನತೆಯನ್ನ ಕಾಣೋದು. ಅಂದ್ರೆ ಒಬ್ಬ ಪುರುಷ ಏನೆಲ್ಲ ಕೆಲಸಗಳನ್ನ ಮಾಡ್ತಾನೆ, ಏನೆಲ್ಲ ಕೆಟ್ಟ ಕೆಲಸಗಳನ್ನೆಲ್ಲ ಮಾಡ್ತಾನೆ, ಆ ಎಲ್ಲ ಕೆಟ್ಟ ಕೆಲಸಗಳನ್ನ ನಾನು ಮಾಡಿದ್ರೆ ಅದು ಮಹಿಳೆಯರ ಸಮಾನತೆ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ಒಂದು ಮಾತನ್ನ ಈಗಿನ ಎಲ್ಲಾ ಹೆಣ್ಮಕ್ಳಿಗೂ ಹೇಳ್ತೀನಿ, ದಯಮಾಡಿ ಅರ್ಥವನ್ನ ಮಾಡ್ಕೊಳ್ಳಿ. ಈ ನಮ್ಮ ನೆಲದ ಸಂಸ್ಕೃತಿನೇ ಬೇರೆ, ಆಚಾರ ವಿಚಾರಗಳೇ ಬೇರೆ. ಈ ನಮ್ಮ ನೆಲವನ್ನ ನಾವು ತಾಯಿ ಭಾರತಿಗೆ ಹೋಲಿಸ್ತೀವಿ, ಹಾಗಾಗಿನೇ ಭಾರತ ಮಾತೆ ಅಂತ ಕರಿತೀವಿ, ಕರ್ನಾಟಕ ಮಾತೆ ಅಂತ ಕರಿತೀವಿ. ಈ ನೆಲದಲ್ಲಿ ಒಂದು ಹೆಣ್ಣಿಗೆ ಅದಕ್ಕೆ ಆದಂತಹ ಸ್ಥಾನ, ಮಾನ, ಗೌರವ ತುಂಬಾ ತುಂಬಾ ಕೊಟ್ಟಿದ್ದಾರೆ. ನೀವ್ಯಾರು ನಿಮ್ಮನ್ನ ಪ್ರಶ್ನೆಯನ್ನ ಮಾಡೋದಕ್ಕೆ? ನಾವ್ ಯಾರನ್ನ ಪ್ರಶ್ನೆ ಮಾಡೋದಕ್ಕೆ ನಿಮ್ಗೆ ಆಗೋದೇ ಇಲ್ಲ. ಯಾಕಂದ್ರೆ ನಿಮ್ಗೆ ಆ ರೀತಿಯಾದಂತಹ ಕಾನೂನಿನ ರಕ್ಷಣೆಗಳೆಲ್ಲ ಈ ನೆಲ ಕೊಟ್ಟಿದೆ. ದಯಮಾಡಿ ನನ್ನ ಹೆಣ್ಮಕ್ಳಲ್ಲಿ ಕೇಳಿಕೊಳ್ಳುವಂತಹದ್ದು, ನಿಮ್ಮಿಷ್ಟ, ನೀವು ಯಾವ ರೀತಿಯಾದಂತಹ ಬಟ್ಟೆಗಳನ್ನ ಬೇಕಾದ್ರೂ ಹಾಕೊಳ್ಳಿ. ನಿಮ್ಮನ್ನ ನೋಡಿ ಬೇರೆಯವರು ಹಾಳಾಗೋ ರೀತಿಯಾಗಿ ಬಟ್ಟೆಗಳನ್ನ ಹಾಕೊಳ್ಳೋದಕ್ಕೆ ಹೋಗ್ಬೇಡಿ. ಅದೇ ರೀತಿಯಾಗಿ ನಿಮ್ಮಿಂದ ಮತ್ತೊಬ್ಬರಿಗೆ ಮುಜುಗರವಾಗಬಾರ್ದು. ಏನೋ ಒಂದು ರೀತಿಯಾಗಿ ಮುಜುಗರ ಅನಿಸ್ತಾ ಇರುತ್ತೆ. ನಾವು ನೋಡುವಂತಹ ನೋಟಗಳು ಅಂತಲ್ಲ, ನೀವು ನಡೆದುಕೊಳ್ಳುವಂತಹ ರೀತಿಗಳೇ ಬೇರೆ ರೀತಿಯಾಗಿ ಕಾಣಿಸ್ತಾ ಇರುತ್ತೆ. ದಯಮಾಡಿ ನನ್ನ ಮಾತಿನಿಂದ ಏನಾದ್ರೂ ನಿಮ್ಮೆಲ್ಲರಿಗೂ ಮನಸ್ಸಿಗೆ ನೋವಾಗಿದ್ರೆ ದಯಮಾಡಿ ಕ್ಷಮಿಸಿ ಅಂತ ಹೇಳ್ತಾ, ಆ ಕೃಷ್ಣ ಎಲ್ಲರಿಗೂ ಒಳ್ಳೆಯದನ್ನ ಮಾಡ್ಲಿ. ಎಲ್ರಿಗೂ ಧನ್ಯವಾದಗಳು. ಜೈ ಶ್ರೀ ಕೃಷ್ಣ.